ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ಗಾಯಾಳು ಶಾಫಿ ಕೊಟ್ಟಂತಹ ಆಧಾರದಲ್ಲಿ ಅಂದ್ರೆ ಆತ ಕೊಟ್ಟ ಸ್ಟೇಟ್ಮೆಂಟ್ ಆಧಾರದಲ್ಲಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕೊಳ್ತಾ ಮಜುಲಿನ ಬಾರ್ನಲ್ಲಿ ಮದ್ಯ ಸೇವಿಸಿ ಬಂದಿದ್ದಾರೆ ಇವರು. 2 ಬೈಕ್ನಲ್ಲಿ ಬಂದ್ರು, ಮಾರಕಾಸ್ತ್ರಗಳನ್ನ ಕೂಡ ಜೊತೆಗೆ ತಂದ್ಕೊಂಡಿದ್ರು. ಕೃತ್ಯ ಎಸಗಿ 2 ವೀಲರ್ನಲ್ಲೇ ಎಸ್ಕೇಪ್ ಆಗಿದ್ದಾರೆ ದುರುಳರು. ಒಟ್ಟು 6 ಜನ ಇದ್ರು. ಕೃತ್ಯದಲ್ಲಿ ಭಾಗಿಯಾಗಿದ್ದ 3ವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ಮತ್ತೆ 3 ಇನ್ನೇನಿದ್ದಾರೆ ಆ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹತ್ಯೆ ಅಂತ ಖಾಕಿ ಸದ್ಯಕ್ಕೆ ಪ್ರಾಥಮಿಕ ತನಿಖೆಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣ ಇದೀಗ ತನಿಖೆ ತೀವ್ರಗೊಂಡಿದೆ. ಸದ್ಯ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಶಾಫಿ ಗಾಯಾಳು ಇದ್ರಲ್ಲ ಆತನ ಸ್ಟೇಟ್ಮೆಂಟ್ ಆಧರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 6 ಜನರ ಟೀಮ್ ಬರುತ್ತೆ. 2 ಬೈಕ್ನಲ್ಲಿ 3 ಜನ ಒಂದೊಂದು ಬೈಕಲ್ಲಿ ಬರ್ತಾರೆ. ಈ ಒಂದು ವೆಪನ್ಗಳನ್ನ ಕೂಡ ಕೈಲೇ ಇಟ್ಕೊ ಬಂದಿದ್ರು. ಮಚ್ಚುಗಳನ್ನೆಲ್ಲ ಕೊಚ್ಚಿ ಕೊಂದ್ರು ಅಂತ ಹೇಳ್ತಾರೆ. ಆಗ 3ವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಆರಂಭದಲ್ಲಿ ಕೇಳಿ ಬಂದಿದ್ದು ಪ್ರತೀಕಾರದ ಹತ್ಯೆ, ಸುಹಾಸ್ ಶೆಟ್ಟಿಯ ಪ್ರತೀಕಾರದ ಹತ್ಯೆ ಅಂತ. ಬಟ್ ಇಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಅದರಲ್ಲಿ ನಡೆದಿರುವಂತಹ ಹತ್ಯೆ ಇದು ಅಂತ ಪೊಲೀಸರು ಪ್ರಾಥಮಿಕ ತನಿಖೆಯ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಕೊಳ್ತಾ ಮಜಲಿನ ಬಾರ್ನಲ್ಲಿ ಕುಡ್ಕೊಂಡು ಬಂದಿದ್ರು. ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೋ ಕಿರಿಕಾಗಿದೆ. 2 ಬೈಕ್ನಲ್ಲಿ ಮಾರಕಾಸ್ತ್ರಗಳೊಂದಿಗೆ ಬರ್ತಾರೆ. 6 ಜನ ಕೊಚ್ಚಿ ಕೊಂದು ಹೋಗಿದ್ದಾರೆ. ಪರಿಣಾಮ ಅಬ್ದುಲ್ ರಹೀಂ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮತ್ತೊಬ್ಬ ಶಾಫಿ ಗಾಯಗಳು ಆಗಿತ್ತು. ಆತ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಆತನನ್ನ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗಿದೆ. ಸೊ ಒಂದಂತೂ ಕನ್ಫರ್ಮ್, ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂಥದ್ದು ಇದು ಯಾವುದೇ ರೀತಿಯ ಕೋಮು ದ್ವೇಷದ ಕೊಲೆಯಲ್ಲ. ಇದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಕೊಲೆ ಅನ್ನುವಂಥದ್ದು ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಗಾಯಾಳು ಶಾಫಿ ಕೊಟ್ಟ ಆಧಾರದಲ್ಲಿ ಖಾಕಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಚುರುಕುಗೊಂಡಿದೆ ತನಿಖೆ. ಅಬ್ದುಲ್ ರಹೀಂ ಮೇಲೆ ದಾಳಿ ನಡೆಸಿದ್ದು ಒಟ್ಟು 6 ಜನರ ಟೀಮ್. 2 ಬೈಕ್ನಲ್ಲಿ ಬರ್ತಾರೆ. ಅಲ್ಲೇ ಹತ್ತಿರದಲ್ಲಿದ್ದ ಬಾರ್ನಲ್ಲಿ ಕಂಠಪೂರ್ತಿ ಕುಡಿದು ಕೈಯಲ್ಲಿ ಚಾಕು ಮಚ್ಚುನ್ನ ತಗೊಂಡು ಬಂದಂಥವರು ಕೊಚ್ಚಿ ಕೊಂದು ಎಸ್ಕೇಪ್ ಆದರು. ಇಡೀ ದಿನ ಈಗಲೂ ಕೂಡ ಮಂಗಳೂರು ಬಹಳ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯೇ ಇದೆ. ಅಬ್ದುಲ್ ರಹೀಂ ಮಣ್ಣಲ್ಲಿ ಮಣ್ಣಾಗಿ ಹೋದ, ಕೊಚ್ಚಿ ಕೊಲೆಯಾದ. ಕಾರಣ ತನಿಖೆ ಆಗ್ತಾ ಇದೆ. ತನಿಖೆಯಿಂದಷ್ಟೇ ಹೊರ ಬರಬೇಕಾಗಿದೆ. 3ವರನ್ನ ಅರೆಸ್ಟ್ ಮಾಡಿದ್ದಾರೆ ಖಾಕಿ. ಇನ್ನು 3ವರಿಗೋಸ್ಕರ ಬಲೆಯನ್ನ ಬೀಸಿದ್ದಾರೆ.